ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಯಾಕೆ ಕಣ್ಣೀರಾಗ್ತಿದ್ಯಾ? ಇಂಥ ಮುಟ್ಟಾಳ ಕೆಲಸಗಳನ್ನು ಮಾಡಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ. ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನಾನು ಎಷ್ಟು ಕಷ್ಟಪಟ್ಟು ಸಾಕ್ತಿದ್ದೀನಿ. ನನ್ನ ಮನ್ಸು ನೋವಾಗುವಂಗೆ ಮಾಡ್ತಿರಲ್ಲ, ಸರಿನಾ? ಅಚ್ಚೆ ಹಾಕ್ಸಿರೋದು ನಿನ್ನ ಹೆಸರು, ನೋವಾಗಕ್ಕೆ ಚಾನ್ಸೇ ಇಲ್ಲ. ಹೇಗಿದೆ ನನ್ನ ಬರ್ಡೇ ಗಿಫ್ಟು? ಆ ಕೈ ನೋಡು ಎಷ್ಟು ಕೆಂಪಾಗಿದೆ. ಅದು ನೋಡ್ತೀರಾ ನನ್ನ ಹೊಟ್ಟೆ ಎಲ್ಲ ಉರಿತಾ ಇದೆ. ಸುಮ್ಮನಿರು. ಇದು ನಮ್ಮ ಅಣ್ಣನ ಪ್ರೀತಿ ಅಂದ್ರೆ. ಆದ್ರೆ ನೋಡಣ್ಣ, ಅಚ್ಚೆ ಹಾಕಿರೋ ಅಜ್ಜಿ ಹೇಳ್ತಾ ಇದ್ಲು, ಅಣ್ಣ ಒಂದಿನ ಮದ್ವೆ ಆಗಿ ತಂಗಿಂದ್ರನ್ನೆಲ್ಲ ಬಿಟ್ಟು ಹೆಂಡತಿ ಹಿಂದೆ ಹೋಗ್ತಾನೆ ಅಂತ. ಅವ್ರಿಗೇನ್ ಗೊತ್ತು, ಆಕಾಶನ ಬಿಟ್ಟು ಯಾವತ್ತಾದ್ರೂ ನಕ್ಷತ್ರ ಇರಕ್ ಸಾಧ್ಯನಾ ಹೇಳು? ಅದಕ್ಕೆ ಇವಾಗ ನೀನ್ ಅಚ್ಚೆ ಹಾಕೊಂಡಿದ್ದೀನಿ. ನೀನ್ ಎಲ್ಲೇ ಹೋದ್ರು ನನ್ ಜೊತೆನೆ ಇರ್ತೀಯ. ಅಶಿಶೋ, ನಿನಗೇನಾಯ್ತೆ? ಕಲ್ಯಾಣಿ ಅಕ್ಕನ ಗಿಫ್ಟ್ ಏನೋ ಸೂಪರು, ನನ್ ಗಿಫ್ಟ್ ಒಂದ್ ರೇಂಜ್ಗೆ ಓಕೆ ಓಕೆ. ಆದ್ರೆ ರುಕ್ಕು ಅಕ್ಕ ಅದ್ ಏನ್ ಗಿಫ್ಟ್ ಕೊಡ್ತಾಳೋ ಏನೋ, ಅದೇನಾದ್ರು ಅಣ್ಣಂಗೆ ಇಷ್ಟ ಆಗ್ಬಿಟ್ರೆ ಅದೇ ನನ್ನ ಪ್ರಾಬ್ಲಮ್ಮು. ಅದು ಸರಿ, ರುಕ್ಕು ಎಲ್ಲಿ? ಅಖಿಲ ಕರ್ನಾಟಕ ಆಟೋ ರಾಜ ಶಂಕರ್ನಾಗ್ ಸಂಘದಿಂದ ಆಟೋ ರೇಸ್ ಶುರುವಾಗಲಿದೆ. ಮಾಮ್, ಗಾಡಿ ಗನ್ನಾಗಿದೆ ಮಾಮ್. ಆದರೆ ಮಂಜುಂದೊಂದೇ ಡೌಟು, ಪ್ರತಿ ವರ್ಷ ಸೆಕೆಂಡು ಥರ್ಡ್ ಹೊಡಿತಾನೆ. ಯಾವತ್ತು ಫಸ್ಟ್ ಹೊಡಿತಾನೋ ಗೊತ್ತಿಲ್ಲ ಮಾಮ್. ಇಷ್ಟು ವರ್ಷದಿಂದ ಒಂದು ಲೆಕ್ಕ, ಇನ್ಮೇಲಿಂದ ಬೇರೆನೆ. ಅದೆಂತ ಪುಡಂಗ್ ಬಂದ್ರು ಸರಿನೇ, ಈ ಸಲ ಕಪ್ಪು ನಮ್ದೇ. ಆಲ್ ದಿ ಬೆಸ್ಟ್ ಮಾಮ್. ಹಾಕು ಮಾಮ್. ಇದೀಗ ಆಟೋ ರೇಸ್ ಶುರುವಾಗಲಿದೆ. ಯಾರೋ ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ನಿಮ್ಮ ಅಣ್ಣನ ಹೆಸರಲ್ಲಿ ನೀನ್ ರೇಸ್ ಕೇಳ್ತೀಯ? ನಿಮ್ಮ ಅಣ್ಣನ್ನ ನಾ ಮಾಡ್ದ ಅಂತ ಒಪ್ಕೊಂಡ್ಬಿಡಕ್ ಹೇಳು, ಆಗ ನೀನ್ ಗೆದ್ದಿರೋದ ನಾನು ಒಪ್ಕೋತೀನಿ. ನಾಲ್ಗೆಗೆ ಎಲ್ಬಿಲ್ಲ ಅಂತ ಗೊತ್ತು, ಆದ್ರೂ ಇತಿ ಮಿತಿಲ್ ಇರ್ಬೇಕು. ನಮ್ಮ ಅಣ್ಣನ ವಿಷಯದಲ್ಲಿ ಏನಾದ್ರೂ ಅತಿ ಮಾಡ್ದೋ ನಾಲ್ಗೆ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ಹೆಣ್ಮಗಳು ಅಂತ ಸುಮ್ಮನೆ ಬಿಡ್ರಿ. ನಿನ್ಗೆ ಹೊಡೆದಿದ್ದೀನಿ ಅಂದರೆ ಎರಡು ವಿಷಯಕ್ಕೆ. ಒಂದು, ನನ್ನ ತಂಗಿ ಮೇಲೆ ಕೈ ಮಾಡಕ್ಕೆ ಬಂದಲ್ಲ ಅದಕ್ಕೆ. ಇನ್ನೊಂದು, ಗಂಡಸ್ತನದ ಬಗ್ಗೆ ಮಾತಾಡ್ದಲ್ಲ ಅದಕ್ಕೆ. ಗುರುವೇ, ಗಂಡಸ್ತನ ಅಂದರೆ ಗ್ರೌಂಡಲ್ಲಿ ಆಟೋ ಓಡಿಸ್ದಂಗಲ್ಲ. ಅಪ್ಪ ಅಮ್ಮನ್ನ ತಂಗಿಯಂದಿರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಆಸೆಗೆ ಆಕಾಶ ಆಗೋದು. ಅರ್ಥ ಆಯ್ತಾ? ನನ್ನ ತಂಗಿ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಅದು ನನ್ನ ಒಪ್ಪಿಗೆಯಿಂದನೇ. ರುಕು, ಸೌಟ್ ಹಿಡಿಯ ಕೈಯಲ್ಲಿ ಸ್ಟೇರಿಂಗ್ ಹಿಡಿಯ ತೋರಿಸ್ಕೊಟ್ಟಿದೀಯಾ.
ನಮ್ಮ ಅಣ್ಣನ 5 ವರ್ಷದ ಕನಸು. ಆಟೋ ರೇಸಲ್ಲಿ ಆಟೋಗೆ ಏನಾದರೂ ಆದರೆ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸಾಲ ಮಾಡಬೇಕಾಗುತ್ತೆ ಅನ್ನೋ ಭಯಕ್ಕೆ ನಮ್ಮ ಅಣ್ಣ ಆಟೋ ರೇಸಲ್ಲಿ ಯಾವತ್ತೂ ಗೆಲ್ತಿರ್ಲಿಲ್ಲ. ಈ ಕಪ್ನ ನಾನು ನಿನ್ಗೆ ಸುಮ್ಮನೆ ಕೊಡ್ತಾ ಇಲ್ಲ ಅಣ್ಣ. ನಿನ್ನ ಮೇಲಿರೋ ಪ್ರೀತಿ ಗೌರವ ಎಲ್ಲಾನು. ಈ ಕಪ್ ನಿನಗೆ ಸೇರಬೇಕು. ಬಾ ಅಣ್ಣ, ತಗೋ. षण्मुखंच गणाधीशं सांबंच परमेश्वरी मम कष्ट विनाशाय सततं चिन्तयामि. ಹೊರಡೋಣ. ಅಣ್ಣ, ಕೃಷ್ಣ ಅಪಶಕನ. ಅಪಶಕುನ ಆಗೋಂಥದ್ದು ಏನಾಗಿದೆ ಅಣ್ಣ ಈಗ? ನೀನು ಅದ್ಯಾವುದೋ ಹೆಸರು ಹೇಳಿದಲ್ಲ, ಅದು ಅಪಶಕನ. ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದೆ. ಹೆತ್ತ ಮಗನ್ನೇ ಅಪಶಕುನ ಅನ್ನೋಷ್ಟು ನಿಷ್ಠುರನ? ಕೈ ನೀಡೋರ್ ಕೈ ಹಿಡಿದು ನಡೆಸೋ ಗುಣ ಇದೆ. ಪ್ರೀತಿಯಿಂದ ಪರಿಹಾರನ ಬಗೆಹರಿಸೋ ಸ್ವಭಾವ ಇದೆ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಸಹಾಯ ಮಾಡೋ ದೊಡ್ಡ ಗುಣ ಇದೆ. ಇದನ್ನೋ ಮೀರಿ ಅವನ ಅಪಶಕುನಾನ? ಅದೆಲ್ಲ ಇವ್ರು ಗಳಿಸಿದ್ದಲ್ಲ, ಪಿತ್ರಾರ್ಜಿತ ಗುಣಗಳು. ಅದಕ್ಕೆ ಮಸಿ ಬಳಿಯೋ ಥರ ಅವನು ಬದುಕ್ತಾ ಇದ್ದಾನೆ. ಮಕ್ಕಳು ಹೆತ್ತವರಿಗೆ ಹೆಗಲಾಗಿರಬೇಕು. ಇವರಿಬ್ಬರು ಹೆಸರು ಹೇಳುವಾಗ ನನಗೆ ಹೆಮ್ಮೆ ಆಗುತ್ತೆ. ಅದೇ ಅವನ ಹೆಸರು ಹೇಳುವಾಗ ನನಗೆ ಗೊತ್ತಿಲ್ಲದೆ ನನ್ನ ತಲೆ ನೆಲ ನೋಡುತ್ತೆ. ಬೆಳಗ್ಗೆ ಕೂಡ ಸೂರ್ಯ ನೋಡ್ಬೇಕು ಅಂದ್ರೆ ನಾವು ತಲೆ ತಗ್ಗಿಸ್ಬೇಕೇ ಹೊರತು ಸೂರ್ಯ ತಲೆ ತಗ್ಸೋ ಸೀನೇ ಇಲ್ಲ. ಕಟ್ಟೌಟ್ನ